ನಮಸ್ತೆ, ಸ್ವಾಗತ ಸುಸ್ವಾಗತ. ಇದು ವಿ ಪಿ ಕಿಚನ್ ಡೈರೀಸ್. ನಾನು ವಿಜಯಲಕ್ಷ್ಮಿ ಬಡಿಗೆ. ನಾನಿವತ್ತು 10-15 ನಿಮಿಷದಲ್ಲಿ ಪಟ್ ಅಂತ ಆಗೋವಂಥ ಒಂದು ನಿಪ್ಪಟ್ಟು ರೆಸಿಪಿ ತೋರಿಸ್ತಾ ಇದ್ದೀನಿ. ಬನ್ನಿ, ಏನೆಲ್ಲ ಬೇಕು, ಹೇಗೆಲ್ಲ ಮಾಡಬೇಕು ಅಂತ ನೋಡೋಣ. ಒಂದು ಜಾರ್ ತೊಗೊಂಡು ನಾನಿಲ್ಲಿ ನಿಪ್ಪಟ್ಟಿಗೆ ನಾನು ಮೆಜರ್ಮೆಂಟು ಕೂಡ ಹೇಳ್ತಾ ಇದ್ದೀನಿ. ಒಂದು ನಿಪ್ಪಟ್ಟು ಮಾಡೋದಕ್ಕೆ ನಾನಿಲ್ಲಿ ಒಂದು 50 ಗ್ರಾಮಷ್ಟು ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಒಂದು 25 ಗ್ರಾಮ್ಗಿಂತ ಸ್ವಲ್ಪ ಕಮ್ಮಿ ಆಗ್ಬೋದು, ಅಷ್ಟು ಹುರಿಗಡಲೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತು ಇದಕ್ಕೇ ಖಾರ, ಈಗ ಉಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೋಬೇಕು. ನಾನಿವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ, ಉಪ್ಪು ಅಷ್ಟೇ ನಿಮಗೆ ರುಚಿಗೆ ತಕ್ಕನಾದಷ್ಟು ಉಪ್ಪು ಮತ್ತು ಖಾರ ನೋಡ್ಕೊಂಡು ಹಾಕಬೇಕಾಗುತ್ತೆ. ನಾನು ಜೀರಿಗೆ, ಉಪ್ಪು, ಖಾರ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ತರ್ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಎಷ್ಟು ತರ್ತರಿ ಅಂದರೆ ಒಂದು ಕಡಲೆಬೀಜಲ್ಲಿ 4ರಿಂದ 5 ಪೀಸ್ ಆದರೆ ಸಾಕು, ಅಷ್ಟು ತರ್ತರಿಯಾಗಿ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಬರೋಣ. ಇವಾಗ ಇದನ್ನು ತರ್ತರಿಯಾಗಿ ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಬಿಟ್ಟು ನಾವು ಮತ್ತೆ ಲೆಕ್ಕದಲ್ಲಿ ನಾವು ಅಂದರೆ ಗ್ರಾಮ್ ಲೆಕ್ಕದಲ್ಲಿ, ಕೆ ಜಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ನಾನಿದು ಅರ್ಧ ಕೆ ಜಿಗಿಂತ ಕಮ್ಮಿ ಆಗುತ್ತೆ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ ಕೆ ಜಿಗಿಂತ ಕಮ್ಮಿ ಆಗುತ್ತೆ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1/4 ಕೆ ಜಿಗಿಂತ ಕಮ್ಮಿ ಆಗುತ್ತೆ. ಅಂದರೆ ನಾನು 1/4 ಕೆ ಜಿಗಿಂತ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 1/4 ಕೆ ಜಿಗಿಂತ ತುಂಬಾ ಕಮ್ಮಿ ಆಗುತ್ತೆ. 200 ಗ್ರಾಮು ಆಗ್ಬೋದೇನಪ್ಪ, 200 ಗ್ರಾಮು ಇಲ್ಲ 150 ಗ್ರಾಮ್ ನಾನು ತೂಕ ಮಾಡಿಲ್ಲ. ಹಾಗಾಗಿ 100ರಿಂದ 150 ಗ್ರಾಮ್ ಅಷ್ಟು ಹುರಿಗಡಲೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ನಾವು ತರ್ತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಇದಕ್ಕೆ ಹಾಕಿ ಫಸ್ಟು ಕರೆಕ್ಟಾಗಿ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಬಿಡೋಣ. ಆಮೇಲೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಒಂದು ಚಿಟಿಕೆನೂ ಸೋಡಾ ಪುಡಿ ಹಾಕ್ಕೊಂಡಿಲ್ಲ. ಬೇಕಿದ್ರೆ ನೀವು ಹಾಕ್ಕೋಬೋದು, ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ಮತ್ತು ವಿ ಪಿ ಕಿಚನ್ ಡೈರೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಮಗೆ ನೀವೆಲ್ಲ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಕಮೆಂಟ್ ಮಾಡ್ತಾಯಿದ್ರೆ ನಮಗೂ ಖುಷಿ ಆಗುತ್ತೆ. ನಾವು ಮಾಡಿರೋ ಅಡುಗೆ ಪ್ರತಿಯೊಬ್ಬರು ನೋಡ್ತಾರೆ ಅಂತ ಖುಷಿ ಅನಿಸುತ್ತೆ. ಅದಕ್ಕೋಸ್ಕರ ಮತ್ತು ಏನಾದರೂ ತಪ್ಪಾಗಿದ್ದರೆ ಅದನ್ನು ಕೂಡ ಹೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ, ಒಂಚೂರು ಅರಿಶಿನ ಪೌಡ್ರು, ಆಮೇಲೆ ಒಂದು ಚಿಟಿಕೆ ನಾನು ಸೋಡಾ ಹಾಕಿಲ್ಲ, ಇಷ್ಟೇ ಇದೆ. ಇದೆಲ್ಲ ಹಾಕ್ಕೊಂಬಿಟ್ಟು ನೀಟಾಗಿ ಮತ್ತು ಕೈಯಿಂದ ಮಿಕ್ಸ್ ಮಾಡಿಕೊಂಡು ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕನಾದಷ್ಟು ಉಪ್ಪು ಇಲ್ಲಿ ಹಾಕ್ಕೊಂಡಿದ್ದೀನಿ. ಅಲ್ಲೂ ಬೇಕಿದ್ರೆ ಮಿಕ್ಸಿ ಮಾಡೋ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲೂ ಕೂಡ ಹಾಕ್ಕೋಬೋದು. ಯಾಕೆಂದರೆ ನಾವು ಇವಾಗ ಇಲ್ಲಿ ಮಿಕ್ಸ್ ಮಾಡಿ ಎಲ್ಲ ಕಲಿಸ್ತೀವಿ ಅಲ್ವಾ, ಅದಕ್ಕೋಸ್ಕರ. ಇವಾಗ ನೋಡಿ, ನಾವು ಎಲ್ಲರೂ ಹೆಣ್ಮಕ್ಳು ಇದು ನಿಪ್ಪಟ್ಟು ಮಾಡೋಕ್ಕೆ ಹೋಗ್ತೀವೋ, ಇನ್ನೊಂದು ಅಡುಗೆ ಮಾಡೋಕ್ಕೆ ಹೋಗ್ತೀವೋ, ಏನೋ ಮಾಡೋಕ್ಕೆ ಹೋಗಿ ಎಷ್ಟು ಸತಿ ಕೈ ಹೆಚ್ಕೊತೀವೋ, ಎಷ್ಟು ಸತಿ ಸುಟ್ಕೊತೀವೋ, ಅಪ್ಪ ಒಂದು ಸ್ವಲ್ಪ ಎಣ್ಣೆ ಕೈಗೆ ಎಗೆದ್ಬಿಡ್ತು, ಬೊಬ್ಬೆ ಬಂದುಬಿಟ್ಟಿದೆ ಅಂತ ಏನೋ ಒಂದು ಮಾಡಿಕೊಂಡು ಒಟ್ಟಿನಲ್ಲಿ ಎಷ್ಟು ಖುಷಿಯಾಗಿ ಎಲ್ಲರೂ ತಿನ್ನಲಿ, ಎಲ್ಲರೂ ಸಂತೋಷವಾಗಿರಲಿ, ಈ ಥರ ಏನೋ ಡಿಫ್ರೆಂಟಾಗಿ ಅಂತಲ್ಲ, ಒಂದು ಈವ್ನಿಂಗ್ ಸ್ನ್ಯಾಕ್ಸು ಇನ್ನೇನೋ ಒಂದು ಮನೆಯವ್ರು ತಿನ್ನಲಿ ಅನ್ನೋ ಖುಷಿಗೋಸ್ಕರ ಅವ್ರು ತಿಂದು ಖುಷಿಪಟ್ಟರೆ ನಾವೇ ತಿಂದಷ್ಟು ಸಂತೋಷ ಪಡ್ತೀವಿ. ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂದ್ಬಿಟ್ರೆ ಸಾಕು, ಅದೇ ಒಂದು ನಮಗೊಂದು ಖುಷಿ ಅಲ್ವಾ. ಅದಕ್ಕೋಸ್ಕರ ಬನ್ನಿ, ಇವಾಗ ನೋಡಿ, ಇದು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ತುಂಬ ಗಟ್ಟಿ ಆದರೆ ಚೆನ್ನಾಗಾಗಲ್ಲ. ಇಷ್ಟಾದರೆ ಸಾಕು. ಇಷ್ಟು ಮಾಡೋ ಅಷ್ಟೊತ್ತಿಗೆ ನಾವು ಬಾಣಲಿಯಲ್ಲಿ ಎಣ್ಣೆ ಕಾಯೋಕ್ಕೆ ಎಣ್ಣೆ ರೆಡಿಯಾಗಿ ಇಟ್ಕೊಂಡಿರಬೇಕು. ಒಂದು ಬಾಳೆ ಎಲೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ನಾವು ನಿಪ್ಪಟ್ಟು ಹಿಟ್ಟು ರೆಡಿ ಮಾಡಿದ್ದೀವಲ್ವ, ಚಿಕ್ಕದ ದೊಡ್ಡದ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀಟಾಗಿ ಒತ್ತಿ ರೌಂಡ್ ಶೇಪ್ ಮಾಡ್ಕೊಳ್ಳೋಣ. ನಮಗೆ ಇದು ಮಾಡೋಕ್ಕೆ ಈಸಿ, ಅಂದರೆ ಸ್ವಲ್ಪ ಇದು ಟೈಮ್ ತೊಗೊಳುತ್ತೆ. ಇದು ಕೂಡ ಸ್ವಲ್ಪ ಅಂದರೆ ಈ ಥರ ತಟ್ಕೊಂಡು ಕೂತ್ಕೋಬೇಕಲ್ವ. ಇದಕ್ಕಿಂತ ಇನ್ನೂ ಒಂದು ಈಸಿ ಮೆಥಡ್ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ ಇವಾಗ. ಇದು ಕೋಡ್ಬಳೆ ಆಯಿತು, ನಿಪ್ಪಟ್ಟು, ಚಕ್ಲಿ ಇವೆಲ್ಲ ಈವ್ನಿಂಗ್ ಸ್ನ್ಯಾಕ್ಸು ಆ ಥರ ಚೆನ್ನಾಗಿರುತ್ತೆ ಅಲ್ವಾ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಟೀ ಕಾಫಿ ಜೊತೆಗೆ ಒಂದೆರಡು ನಿಪ್ಪಟ್ಟು, ಒಂದೆರಡು ಚಕ್ಲಿನ ಇದ್ದುಬಿಟ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಅದಕ್ಕೆ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿರೋ ಮನೆಯಲ್ಲಂತೂ ಮಾಡಲೇಬೇಕಲ್ವ. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ, ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿದೆ, ಆಲ್ರೆಡಿ ಎಣ್ಣೆ ಕಾಯ್ದುಬಿಟ್ಟಿದೆ. ಇವಾಗ ನಾವು ಸ್ವಲ್ಪ ಸಿಮ್ ಉರಿಯಲ್ಲೇ ಲೋ ಟು ಮೀಡಿಯಮ್ ಅಂತ ಹೇಳ್ತಾರಲ್ಲ, ಆ ಥರ ಫ್ಲೇಮ್ ಇಟ್ಕೊಂಡು ನೀಟಾಗಿ ಕರೆದು ತೆಗಿಬೇಕು. ಆದಷ್ಟು ಸ್ವಲ್ಪ ಜಾಸ್ತಿ ಅಂದರೆ ತುಂಬ ರೋಸ್ಟ್ ಅಂತೆಲ್ಲ ಮೀಡಿಯಮ್, ಅದು ರೋಸ್ಟ್ ಆಗೋ ಅಷ್ಟು ಆದರೂ ನಾವು ಕರಿಬೇಕಾಗುತ್ತೆ.
ಹಾಗಾಗಿ ತುಂಬ ಇದನ್ನು ಕೋಡ್ಬಳೆ ಆಯಿತು, ಚಕ್ಲಿ, ನಿಪ್ಪಟ್ಟುಗಳೆಲ್ಲ ಸೀದೋಂಗೋಂಗೇನು ಕರಿಯೋದು ಬೇಕಿಲ್ಲ. ಹಾಗಾಗಿ ನೋಡಿಕೊಂಡು ನಾವು ಇದನ್ನು ಕರಿಯೋಣ. ಮತ್ತು ಇನ್ನೂ ಒಂಥರ ಮಾಡೋದು ಹೇಗೆ ಅಂದರೆ, ಒಂದು ಬಾಳೆ ಎಲೆಯಲ್ಲಿ ಹಾಕಿ ನಾವು ಲಟ್ಟಿಸಿ ಮಾಡಬೇಕಾಗುತ್ತೆ. ಈ ಕೋಡ್ಬಳೆ, ನಿಪ್ಪಟ್ಟು, ಚಕ್ಲಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಎಲ್ರಿಗೂ ಇಷ್ಟ. ಹಲ್ಲಿಲ್ಲದೆ ಇದ್ದರೂ ಕೂಡ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಸ್ವಲ್ಪ ತಿಂತಾಯಿದ್ರೆ ಅದೇ ಕರಗುತ್ತೆ ಕೊಡಮ್ಮ ಅಂತ ಕೇಳೋರೆ ಜಾಸ್ತಿ. ಅಜ್ಜಿಗಳು, ತಾತಂದಿರು ಕೂಡ ಅದೆಲ್ಲ. ಹಾಗಾಗಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಎಲ್ಲರೂ ಒಂದ್ಸತಿ ಮಾಡಿ, ನೀವು ಕೂಡ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನೀವು ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವಾಗ ಒಂದು ಬಾಳೆ ಎಲೆಯಲ್ಲಿ ಒಂದಷ್ಟು ಹಿಟ್ಟು ತೊಗೊಂಡು, ನೀವು ತೆಳ್ಳಗೆ, ನಮಗೆ ತೆಳ್ಳಗೆ ಬೇಕೋ ದಪ್ಪಗೆ ಬೇಕೋ ಅಷ್ಟು ಲಟ್ಸ್ಕೊಂಡ್ಬಿಟ್ಟಿರೋದು. ಇವಾಗ ಒಂದು ಬಟ್ಲು, ಕಟ್ಟರೆ ಏನಾದರೂ ಇರುತ್ತೆ ಅಲ್ವಾ, ಅದರಲ್ಲಿ ನಾವು ಚಿಕ್ಕ ಬಟ್ಲು, ದೊಡ್ಡ ಬಟ್ಲು ನೋಡ್ಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಅದನ್ನು ತೊಗೊಂಡು ನೀಟಾಗಿ ಪ್ರೆಸ್ ಮಾಡಿ ತೆಗೆದ್ರೆ ಎಷ್ಟು ಇದು ಬೇಗ ಆಗುತ್ತೆ. ಆದರೆ ಸೈಜು ಒಂದೇ ಥರ ಬರುತ್ತೆ. ಆಮೇಲೆ ಎಡ್ಜೆಲ್ಲ ಸೀಳಿರೋಂಗೆ ಆಗಲ್ಲ. ನೀಟಾಗಿ ರೌಂಡಾಗಿ ಎಷ್ಟು ಚೆನ್ನಾಗಿ ಶೇಪ್ ಬರುತ್ತೆ. ಅದಕ್ಕೆ ಕೈಯಲ್ಲಿ ತಟ್ಟೋದು ಸ್ವಲ್ಪ ಲೇಟೂ ಆಗುತ್ತೆ, ಒಂದೇ ಸಮ ಬರಲ್ಲ, ಚಿಕ್ಕದು ದೊಡ್ಡದು ಆಗಬಹುದು. ಆಮೇಲೆ ಎಡ್ಜಸ್ ಎಲ್ಲ ಸ್ವಲ್ಪ ಸೀಳ್ದಂಗೆ ಇರುತ್ತೆ. ಇದು ನೋಡಿರಿ ಬೇಗ ಆಗುತ್ತೆ, ನೀಟಾಗಿ ಆಗುತ್ತೆ, ಚೆನ್ನಾಗಾಗುತ್ತೆ. ನಮಗೆ ಸ್ವಲ್ಪ ದಪ್ಪಗೆ ಬೇಕು ಅಂದರೆ ಸ್ವಲ್ಪ ದಪ್ಪಗೆ ಲಟ್ಸ್ಕೋಬೇಕು, ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಲಟ್ಸ್ಕೋಬೇಕು. ಈ ಥರ ಮಾಡಿ 1 ಬೈ 1 ಎಲ್ಲ ನೀಟಾಗಿ ಕ್ಲೀನಾಗಿ ಸ್ವಲ್ಪ ಕ್ರಿಸ್ಪ್ ಆಗೋಂಗೆ ಬೇಯಿಸ್ಕೊಂಬಿಟ್ರೆ ರೆಡಿ ಆಯಿತು ಕೋಡ್ಬಳೆ. ಒಂದೊಂದೇ ಕರಿಯೋದಕ್ಕಿಂತ, ಒಂದೊಂದೇ ಒದ್ಕೊಳ್ಳೋದಕ್ಕಿಂತ ಇದು ಇನ್ನೂ ಬೇಗ ಆಗುತ್ತೆ, ಇನ್ನೂ ಟೈಮ್ ಉಳಿಯುತ್ತೆ ನಮಗೆ. ಹಾಗಾಗಿ ಈ ಥರ ಮಾಡಿ ತೆಗೆದು ಒಂದು ಗಾಳಿ ಆಡದೇ ಇರೋ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಬಿಟ್ರೆ ಆಯಿತು. ಯಾವಾಗ ಯಾರು ಕೇಳಿದ್ರು ಕೋಡ್ಬಳೆ ಆಯಿತಾ ಅಂತ ಕೇಳಿದ್ರೆ ಇಷ್ಟು ಬೇಗ ಇಲ್ಲ ಅಂತ ಹೇಳ್ಬಿಟ್ರೆ ಇಷ್ಟು ಬೇಗ ಖಾಲಿ ಆಗಿಬಿಡುತ್ತಾ, ಆಯಿತಾ ಅಂತಾರೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಬಿಟ್ರೆ ಮಕ್ಕಳು ಆಟ ಆಡ್ಕೊಂಡು ಬಂದು ತಿಂತಾಯಿರ್ತಾರೆ. ನಾವು ಅಷ್ಟೇ ಕೆಲಸ ಮುಗಿಸಿ ಸಾಯಂಕಾಲ ಟೀ ಕಾಫಿ ಜೊತೆಗೆ 1-2 ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಯಾವುದಾದ್ರೂ ಸರಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇಷ್ಟೊತ್ತರೆಗೂ ಸಹನೆ, ತಾಳ್ಮೆ, ಪ್ರೀತಿಯಿಂದ ನೋಡಿದ್ದಕ್ಕೆ ಧನ್ಯವಾದ.